ಎಲ್ಲ ಪ್ಲಾನ್ ಮಾಡಿದ್ದೀನಿ. ಆದಷ್ಟು ಬೇಗ ಅವನಿಗೆ ಹಳೆ ನೆನಪು ಬರುತ್ತೆ. ನೋಡ್ತಾ ಇರಿ, ನೀವೇ ಆಶ್ಚರ್ಯ ಪಡಬೇಕು, ಹಾಗಾಗ್ತಾನೆ ಕೃಷ್ಣ. ಇನ್ನೊಂದೆರಡು ದಿನ ನಾನು ಆಶ್ರಮಕ್ಕೆ ವಾಪಸ್ ಬರ್ತೀನಿ. ಅಪ್ಪ ಕೂಡ ಹುಷಾರಾಗ್ತಾರೆ, ಹಾಗೆ ಕೃಷ್ಣನೂ ಹುಷಾರಾಗ್ತಾನೆ. ಜಾನಕಿಯವರೇ, ಅವರಿಬ್ರು ಗುಣ ಆಗ್ಬಿಟ್ರೆ ನನ್ನಷ್ಟು ಖುಷಿ ಪಡೋನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಕೊಂಬಿಡಿ. ಡಾಕ್ಟರ್, ಈಗ ಚಂದ್ರು ಕಂಡೀಷನ್ ಹೇಗಿದೆ? ತುಂಬ ಚೆನ್ನಾಗಿದ್ದಾರೆ. ನಾವೇ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ. ಶಾಕ್ನಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಈಗಷ್ಟೇ ಕೈಕಾಲು ಚಲನೆ ಶುರುವಾಗಿದೆ. ಅಂದ್ರೆ ಅವರು ವಾಸಿ ಆಗ್ಬಿಡ್ತಾರಲ್ವಾ? ಅಫ್ಕೋರ್ಸ್, ಆದಷ್ಟು ಬೇಗ ಹುಷಾರಾಗ್ತಾರೆ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಅಂದ್ರೆ ಯಾವಾಗ ಹುಷಾರಾಗ್ತಾರೆ ಅಂತ ಕೇಳ್ತಾ ಇದ್ದೀನಿ ಸರ್, ಅಷ್ಟೇ. ಅವ್ರ ಮನೆಯವರೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ನಾವು ಅವ್ರ ಮನೆ ಅನ್ನ ತಿಂದು ಬೆಳೀತಾ ಇದ್ದೀವಿ ಸರ್. ಡಾಕ್ಟರ್, ಅದು ಈಗ ತಾನೇ ದೇಸಾಯಿ ಅವ್ರಿಗೆ ಇದು ಕೊಲೆ ಪ್ರಯತ್ನ ಅಲ್ಲ, ಆಕ್ಸಿಡೆಂಟ್ ಅಂತ ಸಮಾಧಾನ ಮಾಡಿ ಬಂದಿದ್ದೀನಿ. ಯಾಕೆಂದರೆ ಅವ್ರಿಗೆ ಟೆನ್ಷನ್ ಕೊಡೋದು ನನಗಿಷ್ಟ ಇಲ್ಲ. ಅಂದರೆ ನೀವು ಹೇಳ್ತಿರೋದು ಇದು ಕೊಲೆ ಪ್ರಯತ್ನ ಅಂತನಾ? ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು. ಪರಿಪೂರ್ಣವಾದ ತನಿಖೆ ಆಗೋ ತನಕ ಯಾವುದನ್ನು ಹೇಳೋಕ್ಕಾಗಲ್ಲ. ಅದೇನೇ ಇರಲಿ ಡಾಕ್ಟರ್, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಚಂದ್ರು ಸರ್ ಇರೋ ರೂಮ್ ಮುಂದೆ ನಿಮ್ಮವ್ರು ಯಾರಾದರೂ ಇರಲೇಬೇಕು. ಒಂದಿಬ್ರು ಕಾನ್ಸ್ಟೇಬಲ್ಸ್ ಹಾಕ್ಲಾ? ಅದರ ಅವಶ್ಯಕತೆ ಇಲ್ಲ. ಬೇಕಾದರೆ ನಾನೇ ನಿಮಗೆ ತಿಳಿಸ್ತೀನಿ. ಸರಿ ಡಾಕ್ಟರ್, ನಮಗೆಲ್ಲ ದಣಿ ಅವರು. ನಮ್ಮಂಥ 100 ಜನ ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದ್ದೀವಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು. ಡೋಂಟ್ ವರಿ, ಆದಷ್ಟು ಬೇಗ ಅವರು ಗುಣಮುಖರಾಗ್ತಾರೆ, ಮಾತು ಆಡ್ತಾರೆ. ನೀವಿನ್ನು ಹೋಗಿ ಬನ್ನಿ. ಜಾನಕಿ, ದೊಡ್ಡಪ್ಪ, ಶಾಂತನು ಎಷ್ಟು ಒಳ್ಳೆ ಹುಡುಗಮ್ಮ. ಅವನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹೌದು ದೊಡ್ಡಪ್ಪ, ನಂಗೆ ಆಶ್ರಮದಲ್ಲಿ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ಶಾಂತನು. ನಿಮ್ಮ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು ನಂಜುಗುಡಿ? ಇಲ್ಲಿ ಬೇಡ, ಆಚೆ ಬನ್ನಿ, ಹೋಗೋಣ. ಏನು ವಿಷಯ ಅಂತ ಹೇಳು. ಹೇಳ್ತೀನಿ ಬನ್ನಿ ಅಕ್ಕ. ಈಗ ಹೇಳು, ಏನು ವಿಷಯ? ಭಾವಂಗಾಗಿರೋದು ಆಕ್ಸಿಡೆಂಟ್ ಅಂತ ಅನಿಸ್ತಿದ್ಯಾ? ಹೌದು. ನಂಜುಗುಡಿ, ಏನು ಹೇಳೋದಕ್ಕೆ ಹೊರಟಿದ್ಯಾ ನೀನು? ಇದು ಆಕ್ಸಿಡೆಂಟ್ ಅಲ್ಲ ಅಕ್ಕ, ಕೊಲೆ ಪ್ರಯತ್ನ. ಏನು ಹೇಳ್ತಿದ್ಯಾ ನೀನು? ನೀನು ಹೇಳ್ತಾ ಇರೋದು ನಿಜಾನಾ? ಹೌದಕ್ಕ, ಇದು ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಆಕ್ಸಿಡೆಂಟ್ ಆಗುವಂಥ ಜಾಗನೂ ಅಲ್ಲ. ಅಲ್ಲಿ ಹೆಚ್ಚು ಗಾಡಿಗಳು ಓಡಾಡಲ್ಲ. ಅದು ಅಲ್ಲದೆ ಭಾವ ಯಾವತ್ತೂ ಬೇಜವಾಬ್ದಾರಿಯಿಂದ ಗಾಡಿ ಓಡಿಸಿಲ್ಲ, ಅದು ನಿಮಗೂ ಗೊತ್ತು. ನನಗೆ ಅವ್ರ ಮೇಲೆ ಅನುಮಾನ. ನೀನು ಶಾರದಾ ಮೇಲೆ ಅನುಮಾನ ಪಡ್ತಿದ್ರೆ ಅವಳಿಗೆ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವಳು ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಭಯ ಇದೆ ಅವಳಿಗೆ. ನೀನು ಏನೇನೋ ನಿನ್ನ ತಲೆಯಲ್ಲಿ ತುಂಬಿಸ್ಕೋಬೇಡ. ಶಾರದಾ ಕೆಲಸ ಮಾಡಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅವಳನ್ನು ಬಿಟ್ಟರೆ ನಮ್ಮ ಚಂದ್ರುಗೆ ಬೇರೆ ಯಾರೂ ಶತ್ರುಗಳಿಲ್ಲ. ನನಗೆ ಆ ಶಾಂತನ ಮೇಲೆ ಅನುಮಾನ. ನೋಡು ನಂಜುಗುಡಿ, ಶಾಂತನ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ. ದೇವ್ರಂತಂದ ಮೇಲೆ ಯಾಕೆ ನೀವೆಲ್ಲ ಅನುಮಾನ ಪಡ್ತೀರಿ? ಏನಾಗಿದೆ ನಿಮಗೆಲ್ಲ? ಸ್ವಲ್ಪ ದಿನ ನೋಡಿದ್ರೆ ರಾಧಿಕಾ ಅನುಮಾನ ಪಟ್ಲು,
ಈಗ ನೀನು ಅಕ್ಕ ಅವನ ಮೇಲೆ ನನಗೆ ಮೊದಲಿಂದನೂ ಅನುಮಾನ ಇದೆ, ಆದರೆ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ನನಗಷ್ಟೇ. ಸಿಗೋದು ಇಲ್ಲ. ಸಾಕ್ಷಿಗಳು ಇದ್ರೆ ತಾನೇ ಸಿಗೋದಕ್ಕೆ. ನೋಡಿ, ನೀವೆಲ್ಲ ಅವನ ಬಗ್ಗೆ ಏನು ತಿಳ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅವನ ಮಗ ಇದ್ದ ಹಾಗೆ. ನೀವೆಲ್ಲ ಅವನ್ನ ನಂಬದೇ ಇದ್ರೂ ಚಿಂತೆ ಇಲ್ಲ, ನಾನು ನಂಬ್ತೀನಿ. ಅಲ್ಲ, ಅವ್ನು ನಮ್ಮ ಮೇಲೆ ಹಾಗೆ ಸಾಧಿಸೋದಕ್ಕೆ ಏನು ಕಾರಣ ಇದೆ ಅದನ್ನಾದ್ರೂ ಹೇಳು. ಯಾರು ಅವ್ನು ನಮಗೆ? ಏನು ಸಂಬಂಧ? ಅವ್ನು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ? ಬುದ್ಧಿ ಇಲ್ದಿರೋರು ಮಾತ್ರ ಶಾಂತನ ಮೇಲೆ ಅನುಮಾನ ಪಡೋದಕ್ಕೆ ಸಾಧ್ಯ. ನನ್ನ ಮುಂದೆ ಹೇಳಿದ ಹಾಗೆ ಇನ್ಯಾರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡ, ಸರಿ ಇರೋಲ್ಲ. ಅವನು ನಮಗೆ ಸಹಾಯ ಮಾಡೋಕೆ ಬಂದವನು. ಅವನ ಮೇಲೆ ಅನುಮಾನ ಪಟ್ಟು ನನ್ನ ಸಂತೋಷನ ಹಾಳು ಮಾಡಬೇಡ ನಂಜುಗುಡಿ. ಇವತ್ತಿಗೆ ಶಾಂತನ ಮೇಲಿನ ಅನುಮಾನ ಕೊನೆಯಾಗಿ ಹೋಗ್ಲಿ. ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲ. ಏನೂ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಯಾರಾದರೂ ಏನಾದರೂ ಅಂದ್ರಾ? ಚಂದ್ರೋಗ್ ಹೀಗಾಯ್ತಲ್ಲ ಅಂತ ನಾನು ಗೋಳಾಡ್ತಿದ್ರೆ ಈ ನಂಜುಗುಡಿ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಏನಾಯ್ತೀಗ? ಅವನು ಹೇಳ್ತಾನೆ ಚಂದ್ರದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಇರ್ಬೋದು ಅಂತ. ಯೋಚನೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತಲ್ವಾ? ಬಾಯಿದೆ ಅಂತ ಬೇಕಾದ ಹಾಗೆ ಮಾತಾಡೋಕ್ಕಾಗುತ್ತಾ? ಅಮ್ಮ, ಅವ್ರಿಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹೌದು, ಶಾಂತನ ಮೇಲೆ ಅನುಮಾನ ಪಡ್ತಿದ್ದಾನೆ. ಶಾಂತನ ಬಗ್ಗೆ ಇಷ್ಟು ಅನುಮಾನ ಯಾಕೆ ಪಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ದೇವರಂತ ಮನುಷ್ಯನ ಮೇಲೆ ಇದೆಂತ ಆಪಾದನೆ! ಪಾಪ, ಶಾಂತನು ನಮಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದಾನೆ. ಚಂದ್ರು ಹಾಸ್ಪಿಟಲ್ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಇಲ್ಲಿಗೆ ಬಂದಿದ್ದಾನೆ. ರಕ್ತ ಕೊಡೋದಕ್ಕೂ ತಯಾರಿದ್ದ. ಯಾಕೆ ಅವನ್ನ ಅರ್ಥನೇ ಮಾಡ್ಕೋತಾ ಇಲ್ಲ? ಅಮ್ಮ, ಅನುಮಾನ ಪಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ? ಏನು ಕಾರಣ ಇದೆ? ಮತ್ತೆ ಶುರು ಮಾಡಿದ್ಯಾ? ನಂಜುಗುಡಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಂಗೂ ಬುದ್ಧಿ ಇಲ್ಲ ಹಾಗಾದ್ರೆ. ಕೇವಲ ಅನುಮಾನ ಅಷ್ಟೇ ರಾಧಿಕಾ, ಆದರೆ ನಾನು ಸುಮ್ಮನೆ ಅನುಮಾನ ಪಡ್ತಿಲ್ಲ. ಆ ಶಾಂತ ನನ್ನ ಮೊದಲಿಂದ ಅನುಮಾನ ಇದ್ದೇ ಇದೆ. ಅವನ ಮಾತು, ಅವನ ನಡವಳಿಕೆ ಎಲ್ಲ ವಿಚಿತ್ರ ಅನ್ಸುತ್ತೆ ನನಗೆ. ನಿನಗೂ ಅವನಿಗೂ ಏನಾದರೂ ಸಂಬಂಧ ಇದೆಯಾ ಅಂದರೆ ನೀನು ಏನು ಹೇಳ್ತಿಲ್ಲ, ಅವನು ಬಾಯ್ ಬಿಡ್ತಿಲ್ಲ. ಯಾವತ್ತೂ ಬೇಜವಾಬ್ದಾರಿಯಿಂದ ಗಾಡಿ ಓಡಿಸಿಲ್ಲ. ಇದು ನಾನು ಯಾರ ಹತ್ರ ಹೇಳಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಆಕ್ಸಿಡೆಂಟ್ ಆಗಿದ್ರೆ ಭಾವನ ದೃಷ್ಟ ಚೆನ್ನಾಗಿಲ್ಲ ಅಂತ ಅರ್ಥ. ಇದರಲ್ಲಿ ಬೇರೆ ಯಾರಾದರೂ ಕೈವಾಡ ಇದೆ ಅಂತಲೇ ಆದರೆ ಅದು ಶಾಂತನದೇ ಆಗಿರುತ್ತೆ. ಶಾಂತನು, ಏನಾಯ್ತು? ಚಂದ್ರಚೂಡ ಹೇಗಿದ್ದಾನೆ? ಅವನು ಬದುಕಲ್ಲ ತಾನೆ? ಶಾಂತನು, ನಿನ್ನನ್ನೇ ಕೇಳ್ತಿರೋದು. ನೀನು ಹೀಗೆ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಏನು ನಡೀತಿದೆ ಅಲ್ಲಿ? ಅಮ್ಮ, ಚಂದ್ರಚೂಡ ಬದುಕ್ಬಿಡ್ತಾನೆ ಅನ್ನೋ ಭಯ ಕಾಡ್ತಿದೆ ನನಗೆ. ಅಮ್ಮ, ಅವನದು ಗಟ್ಟಿ ಜೀವ, ಉಳ್ಕೋತಾನೆ ಅನ್ನಿಸ್ತಾ ಇದೆ. ಏನ್ ಶಾಂತನು, ಏನ್ ಹೀಗೆ ಹೇಳ್ತಿದ್ಯಾ? ಅವನು ಉಳ್ಕೊಂಡ್ರೆ ನಾವೆಲ್ಲ ಒಳಗೆ ಹೋಗ್ಬೇಕಾಗತ್ತೆ. ಅದೇ ಅಮ್ಮ, ನನಗೂ ಭಯ ಆಗಿರೋದು.
ಅಜಯ್ ಕೂಡ ತುಂಬ ಗಾಬರಿಯಾಗಿದ್ದಾನೆ. ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಬಂದಿದೆ. ನಾವು ಅಂದ್ಕೊಂಡ ಹಾಗೆ ನಂಜುಗುಡಿಗೆ ನಮ್ಮ ಮೇಲೆ ಸಣ್ಣ ಅನುಮಾನ ಬಂದಿದೆ. 1000 ಪ್ರಶ್ನೆಗಳನ್ನ ಕೇಳ್ದ, ಅದಕ್ಕೆ ನಾನು ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ದೀನಿ. ನಂಜುಗುಡಿನ ನಾನು ನೋಡ್ಕೋತೀನಮ್ಮ. ನನಗೆ ಭಯ ಇರೋದು ಚಂದ್ರಚೂಡನ ಮೇಲೆ. ಎಲ್ಲಿ ಚಂದ್ರಚೂಡ ಬದುಕ್ಬಿಡ್ತಾನೋ ಅಂತ. ಡಾಕ್ಟರ್ ಅವ್ನು ಸಾಯ್ತಾನಂತನೂ ಹೇಳ್ತಾ ಇಲ್ಲ, ಬದುಕ್ತಾನೆ ಅಂತನೂ ಹೇಳ್ತಾ ಇಲ್ಲ. ಅಮ್ಮ, ಏನು ಯೋಚಿಸ್ತಾ ಇದ್ದೀರಾ? ಚಂದ್ರಚೂಡ ಸಾಯ್ತಾನೆ. ಅವನ ICUಲ್ಲೇ ಸಾಯ್ಬೇಕು, ಹೊರಗೆ ಬರಬಾರ್ದು. ಅದು ಸಾಧ್ಯನಮ್ಮ? ಅವನನ್ನು ಹೊಡೆದಾಕಕ್ಕೆ ಹೇಗೆ ಸಾಧ್ಯ ಆಯ್ತೋ ಹಾಗೆ. ಇಷ್ಟು ದಿನ ಏನೆಲ್ಲ ಮಾಡಿದ್ದೀವಿ ನಾವು 3 ಜನ ಸೇರಿದ್ರೆ ಇದೊಂದು ದೊಡ್ಡ ಕೆಲಸನ. ಚಂದ್ರಚೂಡ ಹಾಸ್ಪಿಟ್ಲಿಂದ ಬದುಕ್ ಬಂದ್ರೆ ಏನಾಗತ್ತೆ ಅಂತ ಗೊತ್ತಲ್ವಾ? ಅವನು ಬದುಕಿದ್ರೆ ನಮ್ಮ ಸಾವು, ಅವನು ಸತ್ರೆ ನಮ್ಮ ಬದುಕು. ಹೌದು. ಹಾಗಾದ್ರೆ ಅವನು ಆಸ್ಪತ್ರೆಯಿಂದ ಹೊರಗೆ ಬರಲ್ಲ. ನಾನು ಅಜಯ್ ಸೇರಿ ಪ್ಲಾನ್ ಮಾಡ್ತೀವಿ. ಯಾರನ್ನು ಕೊಂಡ್ಕೋತೀಯೋ ಕೊಂಡ್ಕೋ, ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ. ಡಾಕ್ಟ್ರನ್ನ ಬುಕ್ ಮಾಡ್ಕೋತೀಯ ನೋಡು. ನಮಗೆ ಅಲ್ಲಿ ಯಾರಾದರೂ ಸಹಾಯ ಮಾಡೋರು ಬೇಕು. ಇಡೀ ದೇಸಾಯಿ ಕುಟುಂಬನೇ ಅಲ್ಲಿರುತ್ತೆ. ನಾವು ತುಂಬ ಹುಷಾರಾಗಿರ್ಬೇಕು. ಸರಿ ಅಮ್ಮ. ಅಜಯ್ಗೆ ಆಗಿದ್ರ ಬಗ್ಗೆ ಯೋಚನೆ ಮಾಡದೆ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳು. ಅವನ ಸಹಾಯ ನಮಗೆ ತುಂಬ ಅವಶ್ಯಕತೆ. ಅವನ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಜಾನಕಿ ವಿಷು ಸಂಬಂಧದ ಬಗ್ಗೆನೂ ಯೋಚನೆ ಮಾಡು. ನಮ್ಮ ಹತ್ರ ಟೈಮ್ ಇಲ್ಲ. ಹುಷಾರ್. ನಾನು ಬರ್ತೀನಿ. ಸರಿ. ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಮೇಡಮ್. ಚಂದ್ರುನ ಮನೆಗೆ ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ಅದೇ ಯಾಕೆ ಸಾಧ್ಯ? ಅವರನ್ನು ಈ ಪರಿಸ್ಥಿತಿಯಲ್ಲಿ ಕಳ್ಸೋದಕ್ಕಾಗೋದಿಲ್ಲ. ಕ್ಷಮಿಸಿ ಮೇಡಮ್. ಡಾಕ್ಟರ್, ಯಜಮಾನ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳೋದಕ್ಕೆ ಹೇಳಿದ್ದಾರೆ. ಚಿಕ್ಕ ಯಜಮಾನ್ರನ್ನ ಆಶ್ರಮದಲ್ಲೇ ನೋಡ್ಕೊಳ್ಳೋ ತೀರ್ಮಾನ ಮಾಡಿದ್ದಾರೆ. ಆಶ್ರಮದಲ್ಲ? ಹೌದು ಡಾಕ್ಟರ್. ಅಪ್ಪಂಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗನ್ಸುತ್ತೆ ನೀವೆಲ್ಲ ತುಂಬ ರಿಸ್ಕ್ ತಗೋತಾ ಇದ್ದೀರಾ ಅಂತ. ಇಲ್ಲ ಡಾಕ್ಟರ್, ನಾವೆಲ್ಲ ಸೇರೇ ಈ ತೀರ್ಮಾನ ತಗೊಂಡಿರೋದು. ನಾನು ಆಶ್ರಮದ ಬಗ್ಗೆ ಕೇಳಿದ್ದೀನಿ. ನೀವೆಲ್ಲ ಜವಾಬ್ದಾರಿ ತಗೋತೀನಿ ಅನ್ನೋದಾದರೆ ಕಳಿಸ್ಕೊಳ್ಳೋದಕ್ಕೆ ನಮಗೇನು ತೊಂದರೆ ಇಲ್ಲ. ಆದರೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಬೇಕು. ಸರಿ ಡಾಕ್ಟರ್, ನೀವು ಯೋಚನೆ ಮಾಡಿ. ಆದರೆ ಈಗ ಚಂದ್ರುನ ನೋಡ್ಬೋದಾ? ಅಫ್ಕೋರ್ಸ್, ಹೋಗಿ ನೋಡಿ. ಆದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಮಾತ್ರ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸರಿ. ರಾಧಿಕಾ, ಚಂದ್ರುನ ನಾನು ನೋಡೋಕೆ ಹೋಗ್ತೀನಿ. ನನ್ನ ಮಗಳ ಬಗ್ಗೆ ಅವನೇನಾದರೂ ಹೇಳ್ಬೋದು ಅನ್ನೋ ಆಸೆ. ಅವ್ನ ಗುಣ ಆಗೋಕ್ಕೆ ಮುಂಚೆ ಅವ್ನ ಕಣ್ಮುಂದೆ ನನ್ನ ಮಗಳನ್ನ ತಂದು ನಿಲ್ಲಿಸ್ಬೇಕು ಅನ್ನೋ ಆಸೆ ನನಗೆ. ಸರಿ ಅಮ್ಮ, ನೀವೇ ಹೋಗಿ ನೋಡ್ಕೊಂಬನ್ನಿ.
ಚಂದ್ರು. ನನ್ನ ಈ ಸ್ಥಿತಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಚಂದ್ರು, ನೀನಿಂಥ ಪರಿಸ್ಥಿತಿಲಿದ್ರು ನಿನ್ ಮುಂದೆ ಬಂದು ನಿಂತು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ರಾಧಿಕನ ಹತ್ರ ಹೇಳಿದ್ಯಂತೆ ಮಧುಮಿತಾ ಸಿಕ್ಕಿದ್ಲು ಅಂತ. ನಿನ್ಗೆ ಗೊತ್ತಿದೆಯಲ್ಲ ಚಂದ್ರು, ನನ್ನ ಮಗಳಿಗೋಸ್ಕರ ಎಷ್ಟೊಂದು ಹಂಬಲಿಸ್ತಾ ಇದ್ದೀನಿ ಅಂತ. ಮಧುಮಿತಾ ಎಲ್ಲಿದ್ದಾಳೆ? ಯಾರ ಮನೆಯಲ್ಲಿದ್ದಾಳೆ? ಯಾವ ಊರು ಚಂದ್ರು? ಚಂದ್ರು, ಚಂದ್ರು, ನನಗೆ ತುಂಬಾ ಖುಷಿ ಆಗ್ತಿದೆ. ನೋಡು, ನೀನೇನು ಭಯ ಪಡಬೇಡ, ನಿನ್ಗೇನು ಆಗೋದಿಲ್ಲ. ನೀನು ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀಯ. ಚಂದ್ರು, ಹೇಳು ಚಂದ್ರು, ಮಧುಮಿತಾ ನಿನ್ಗೆ ಎಲ್ಲಿ ಸಿಕ್ಕಿದ್ಲು? ಯಾರು ತೋರಿಸಿದ್ರು? ನೋಡು ಚಂದ್ರು, ನೀನೇನು ಯೋಚನೆ ಮಾಡಬೇಡ. ನಾನು ಇವರು ಹೋಗಿ ಅವಳ ಕರ್ಕೊಂಡ್ಬಂದ್ಬಿಡ್ತೀವಿ. ಊರಲ್ಲಿ ದೊಡ್ಡ ಹಬ್ಬನೇ ಮಾಡೋಣ. ಮಧುಮಿತಾ ಎಲ್ಲಿದ್ದಾಳೆ ಹೇಳು ಚಂದ್ರು. ಚಂದ್ರು, ಚಂದ್ರು, ಏನಾಗ್ತಿದೆ ಚಂದ್ರು? ಹೌದು ಚಂದ್ರು, ರಾಧಿಕನೇ ನನ್ನ ಹತ್ರ ಹೇಳಿದ್ದು. ನೀನು ಅವಳ ಹತ್ರ ಹೇಳಿದ್ಯಂತಲ್ಲ, ಮಧುಮಿತಾ ಎಲ್ಲಿದ್ದಾಳೆ ಹೇಳು ಚಂದ್ರು. ಚಂದ್ರು, ಚಂದ್ರು, ಏನಾಯ್ತು ಮೇಡಮ್? ನೋಡಿ ಡಾಕ್ಟರ್, ಇದಕ್ಕಿದ್ದಾಗೆ ಭಯಪಟ್ಟು ಈಗ ಆಡ್ತಿದ್ದಾರೆ. ಏನಾಗಿದೆ ಅಂತ ಸ್ವಲ್ಪ ನೋಡಿ. ಒಂದು ನಿಮಿಷ.
ಏನೋ ಭಯ ಪಡುವಂಥದ್ದು ನೋಡಿದ್ದಾರೆ ಅನಿಸುತ್ತೆ. ನೋಡಿ, ಅವ್ರಿಗೆ ಆತಂಕ ಆಗೋ ವಿಚಾರಗಳನ್ನಾಗಲಿ ಅಥವಾ ಭಯಪಡಿಸುವಂಥ ವ್ಯಕ್ತಿಗಳನ್ನಾಗಲಿ ಇವ್ರ ಹತ್ರ ಬರೋದಕ್ಕೆ ಬಿಡಬೇಡಿ. ಭಯ ಪಡಿಸೋರು ಯಾರಿದ್ದಾರೆ ಇಲ್ಲಿ? ಯಾರು ಇಲ್ವಲ್ಲ ಡಾಕ್ಟರ್? ಮೇಡಮ್, ಇಲ್ಲ, ಅವ್ರೇನು ನೋಡಿದ್ದಾರೆ, ಅವ್ರೇನು ಕೇಳಿದ್ದಾರೆ. ನೋಡಿ, ನೀವು ಹೊರಗಡೆ ಇರಿ, ನಾನು 5 ನಿಮಿಷ ಬರ್ತೀನಿ.